ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುಹಾ ಗೆಸ್ಟ್ ವ್ಲಾಗ್ಸ್. ಇದು ನಾನು ಊರಿಂದ ಬಂದ್ಮೇಲೆ ಮೊದಲನೇ ಬ್ಲಾಗ್ ಆಗಿರುತ್ತೆ. ಊರಿಗೆ ಹೋಗಿದ್ವಲ್ಲ, ಅಲ್ಲಿಂದ ಬಂದು ನಾನು ಬ್ಲಾಗ್ಗೆ ಸ್ಟಾರ್ಟ್ ಮಾಡಿರ್ಲಿಲ್ಲ. ಆ ಬಂದು 1 ವೀಕ್ ಆದ್ಮೇಲೆ ಇವಾಗ ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇರೋಂಥದ್ದು. ಇವತ್ತಿಂದ ಸ್ವಲ್ಪ ನಾನು ಡಯಟ್ ನ ಮಾಮೂಲಿಯಾಗಿ ರೆಗ್ಯುಲರ್ ಆಗಿ ಫಾಲೋ ಮಾಡೋಣ ಅಂತ ಅನ್ಕೊಂಡು ಮಾಡ್ತಾ ಇದ್ದೀನಿ. ಯಾಕಂದ್ರೆ ಸ್ವಲ್ಪ ವೆಯ್ಟ್ ಗೇನ್ ಆಗಿದೆ ಅಂತ ಅನಿಸ್ತಾ ಇತ್ತು. ಊರಲ್ಲಿ ಒಂದು 5-6 ಡೇಸ್ ಇದ್ವಲ್ಲ, ಚೆನ್ನಾಗಿ ಅದು ಇದೆಲ್ಲ ತಿನ್ಬಿಟ್ಟು ವೆಯ್ಟ್ ಗೇನ್ ಆಗಿದ್ದೀನಿ ಅಂತ ಅನ್ನಿಸ್ತಾ ಇತ್ತು. ಅಂಡ್ ಹಾಗೇನೆ ರೊಟೀನು ಕೂಡ ಚೇಂಜ್ ಆಗ್ಬಿಟ್ಟಿತ್ತು. ಇನ್ನ ಮತ್ತೆ ಅದೇ ರೊಟೀನ್ಗೆ ಬರೋಣ ಅಂತ ಹೇಳ್ಬಿಟ್ಟು ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬೆಳಿಗ್ಗೆ ಬಂದು 5 o'clock ಆಗಿದೆ. 5 o'clockಗೆ ಎದ್ದಿದ್ದೀನಿ. ಇನ್ನು ಸ್ವಲ್ಪ ಬೇಗ ಎದ್ದೊಳ್ಬೇಕಿತ್ತು. ಇವತ್ತು ಯೋಗಾಭ್ಯಾಸ ಎಲ್ಲ ಮಾಡೋಣ ಅಂತ ಅನ್ಕೊಂಡಿದ್ದೆ, ಅದೇನು ಮಾಡ್ಲಿಲ್ಲ. ಹಾಗಾಗಿ ಸ್ವಲ್ಪ ಲೇಟ್ ಆಗಿ ಎದ್ದಿದ್ದೀನಿ. ಇವಾಗ ಸ್ವಲ್ಪ ಬಿಸಿನೀರು ಕುಡಿಯೋಣ ಅಂತ ಅನ್ನಿಸ್ತು. ಹಾಗಾಗಿ ಫ್ರೆಶ್ ಅಪ್ ಆಗಿ ಬಂದ್ಮೇಲೆ ಸ್ವಲ್ಪ ಬಿಸಿನೀರಿಗೆ ಜೇನುತುಪ್ಪನ ಹಾಕೊಂಡು ಕುಡಿತಾ ಇದ್ದೀನಿ. ಖಾಲಿ ಬಿಸಿನೀರು ಕುಡಿಯೋಣ ಅನ್ನಿಸ್ತು, ಅದಕ್ಕೆ ಸ್ವಲ್ಪ ಜೇನುತುಪ್ಪನ ಹಾಕೊಂಡು ಕುಡಿಯೋಣ ಬಿಡು ಅಂತ ಹೇಳ್ಬಿಟ್ಟು ಜೇನುತುಪ್ಪನ ಹಾಕೊಂಡು ಸ್ವಲ್ಪ ಅದಕ್ಕೆ ನಿಂಬೆಹಣ್ಣು ಬೇಕಾಗುತ್ತೆ, ಅದನ್ನ ಸ್ವಲ್ಪ ಹಾಕೊಂಡು ಕುಡಿತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನಾರ್ಮಲ್ ಆಗಿ ಒಂದ್ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಕೊಂಡು ಕುಡಿತೀನಿ. ಈ ತರ ಕುಡಿಯೋದ್ರಿಂದ ಮೈಂಡ್ ರಿಫ್ರೆಶ್ ಅನ್ಸುತ್ತೆ. ಒಂದೊಂದ್ಸಲ ನನ್ಗೂನು ಈ ತರ ಎಲ್ಲ ಡೈಲಿ ರೆಗ್ಯುಲರ್ ಆಗಿ ಫಾಲೋ ಮಾಡ್ತಾ ಇದ್ದಾಗ ಚೇಂಜ್ ಮಾಡೋಣ ಅನ್ಸ್ತಾ ಇರುತ್ತೆ, ಬೇಜಾರಾಗ್ಬಿಡತ್ತೆ. ಒಂದೊಂದ್ಸಲ ಈ ತರ ರಿಲೀಫ್ ಸಿಗುತ್ತೆ, ಹಾಗಾಗಿ ಕುಡಿತಾ ಇದ್ದೀನಿ. ಹಾಗೇನೆ ನಮ್ಮ ಹುಡುಗನು ಎದ್ದು ಬಂದಿದ್ದ, ಅವನ ಜೊತೆ ಮಾತಾಡ್ಕೊಂಡು ಕುಡಿತಾ ಇದ್ದೀನಿ. ಇನ್ನು ಹಾಗೆ ಸ್ವಲ್ಪ ಹೊತ್ತು ಕುಡ್ದಿದ್ದಾದ್ಮೇಲೆ ಸ್ವಲ್ಪ ಹೊತ್ತು ವಾಕ್ ಮಾಡ್ಕೊಳ್ತೀನಿ ಮನೆ ಒಳಗಡೆನೆ. ಸುಮ್ನೆ ಓಡಾಡ್ತಾ ಇದ್ರೆ ಸ್ವಲ್ಪ ಅದು ಡೈಜೆಷನ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲೇನೆ ವಾಕ್ ಮಾಡ್ಕೊಂಡು ಸಿಂಪಲ್ ಆಗಿ ಚಿಕ್ಕ ಪುಟ್ಟ ಕೆಲಸಗಳನ್ನ ಕೂಡ ಮಾಡ್ಕೊಳ್ತೀನಿ. ಇದನ್ನೆಲ್ಲ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಒಂದು 1 hour ಗ್ಯಾಪ್ ಇರತ್ತೆ. ಇನ್ನ ಅಷ್ಟೊತ್ತಿಗೆ ನಾನು ಒಂದು ಡಿಟಾಕ್ಸ್ ಡ್ರಿಂಕ್ ನ ಮಾಡ್ತಾ ಇದ್ದೀನಿ. ನಾನು ಬಿಸಿನೀರು ನಿಂಬೆಹಣ್ಣು ಹಾಕ್ಬಿಟ್ಟು ತಕೊಂಡ್ರೆ ಇದನ್ನ ಕುಡಿಯಲ್ಲ, ತುಂಬಾ ದಿನಗಳಾಗ್ಬಿಟ್ಟಿತ್ತಲ್ಲ, ಹಾಗಾಗಿ ಮಾಡ್ಕೊಂಡು ಕುಡಿಯೋಣ ಬೇಕು ಅಂತ ಅನಿಸ್ತಾ ಇತ್ತು. ಹಾಗಾಗಿ ಡಿಟಾಕ್ಸ್ ಡ್ರಿಂಕ್ ನ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ. ಇದಕ್ಕೆ ಸೌತೆಕಾಯಿ ಸ್ವಲ್ಪ ತಗೊಂಡಿದ್ದೀನಿ, ಅದ್ರ ಜೊತೆಗೆ ಬೆಟ್ಟದ ನೆಲ್ಲಿಕಾಯಿ ಬರುತ್ತಲ್ಲ, ಅದನ್ನು ಒಂದು ನೆಲ್ಲಿಕಾಯಿನ ಸೇರಿಸ್ಕೊಂಡಿದ್ದೀನಿ ಕಟ್ ಮಾಡಿ. ಇದ್ರ ಜೊತೆಗೆ ಶುಂಠಿ, ಹಾಗೇನೆ ಸ್ವಲ್ಪ ಸೌತೆಕಾಯಿ, ಪುದೀನ ಬೇಕು ಅಂತಂದ್ರೆ ನೀವು ಪುದೀನಾನು ಸೇರಿಸ್ಕೊಬಹುದು. ನಾನು ಕೂಡ ಸೇರಿಸ್ಕೊಂಡಿದ್ದೀನಿ, ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ. ಇನ್ನು ಇದಕ್ಕೇನೆ ಸ್ವಲ್ಪ ನೀರ್ನ ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೊಳ್ಳೋದು. ನೀವು ಬೇಕು ಅಂತಂದ್ರೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೊಂಡು ಇನ್ನೊಂದ್ ಸ್ವಲ್ಪ ಜಾಸ್ತಿ ನೀರ್ನ ಸೇರಿಸ್ಕೊಂಡು ರುಬ್ಕೊಳ್ಳಿ. ನನ್ಗನ್ಸೋ ಪ್ರಕಾರ ಇದು 1 ಗ್ಲಾಸ್ ತಗೊಂಡ್ರೆ ಸಾಕು ಖಾಲಿ ಹೊಟ್ಟೆಯಲ್ಲಿ. ಜಾಸ್ತಿ ಹೆವಿಯಾಗೂ ಕೂಡ ತಗೊಂಡ್ಬಾರ್ದು. 1 ಗ್ಲಾಸ್, ಮೀಡಿಯಂ ಗ್ಲಾಸ್ ಗಿಂತ ದೊಡ್ಡ ಗ್ಲಾಸ್ ಅಲ್ಲಿ 1 ಗ್ಲಾಸ್ ತಗೊಂಡ್ರೆ ಸಾಕಾಗುತ್ತೆ ಡೈಲಿ. ಇನ್ನ ಹಾಗಾಗಿ ನಾನು ಇದು 1 ಗ್ಲಾಸ್ ಆಗಷ್ಟೇನೆ ಮಾಡ್ಕೊಳ್ಳೋದು. ನಾನು ಒಬ್ಳೆ ಕುಡಿಯೋದ್ರಿಂದ, ಇನ್ನ ನಮ್ಮ ಹಸ್ಬೆಂಡ್ ಯಾರು ಕುಡಿಯೋದಿಲ್ಲ. ಹಾಗಾಗಿ ನಾನು ಸ್ವಲ್ಪ ಇದನ್ನ ಈ ತರ ಫಿಲ್ಟರ್ ತಗೊಂಡು ಸೋಸ್ಕೊಳ್ತೀನಿ. ನನ್ಗೆ ಇದೆಲ್ಲ ಬಾಯಿಗೆ ಸಿಗ್ತಾ ಇದ್ರೆ ನನ್ಗೆ ಇಷ್ಟ ಆಗೋದಿಲ್ಲ. ನೀವು ಹಾಗೇನೆ ಕುಡಿತೀನಿ ಅಂತಂದ್ರು ಕೂಡ ಫಿಲ್ಟರ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲ, ಹಾಗೇನೆ ಕುಡಿಬಹುದು, ಚೆನ್ನಾಗಿರುತ್ತೆ. ನನ್ಗೆ ಅದು ಬಾಯಿಗೆ ಸಿಗ್ತಾ ಇರುತ್ತೆ ಅಂತೇಳಿ ನಾನು ಕುಡಿಯೋದಿಲ್ಲ. ಇನ್ನು ಅದಕ್ಕೇನೆ ನಿಂಬೆಹಣ್ಣು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಇವಾಗ ನಾನು ಬಿಸಿನೀರು ಕುಡ್ದು 1 ಗಂಟೆ ಆಗಿದೆ. ಅದಾದ್ಮೇಲೆ ತಗೊಳ್ತಾ ಇದ್ದೀನಿ. ಇದೇನ್ ಗೊತ್ತಾ, ಸ್ಟಾರ್ಟಿಂಗ್ ತಗೋಬೇಕಾದ್ರೆ ಕಹಿ ಕಹಿ ಅನ್ಸ್ತಿರುತ್ತೆ. ಇದೆಲ್ಲ ಯಾರಪ್ಪ ಕುಡಿತಾರೆ ಅನ್ಸುತ್ತೆ, ಬಟ್ ರೆಗ್ಯುಲರ್ ಆಗಿ ಫಾಲೋ ಮಾಡಿದಾಗ ಅಲೌಡ್ ಆಗ್ಬಿಡುತ್ತೆ. ಸರಿ ಇದನ್ನೇ ತಗೊಳ್ಳೋಣ ಅನ್ಸ್ತಾ ಇರತ್ತೆ. ಫ್ರೆಂಡ್ಸ್, ಇವಾಗ ಏನಪ್ಪಾ ಅಂದ್ರೆ ಇದು ಜಾಕ್ ಫ್ರೂಟ್ ಅಂದ್ರೆ ಹಲಸಿನ ಹಣ್ಣು ಬರುತ್ತಲ್ಲ, ಅದ್ರ ಬೀಜ ಇದೆಯಲ್ಲ, ಇದ್ರಲ್ಲಿ ಒಂದು ಒಳ್ಳೆ ರೆಸಿಪಿನ ಮಾಡ್ಬೋದು. ಕಬಾಬ್ ರೆಸಿಪಿ ಅಂತ ಹೇಳ್ತಾರೆ ಇದಕ್ಕೆ, ತುಂಬಾ ಚೆನ್ನಾಗಿರುತ್ತೆ. ಹೇಗ್ ಮಾಡೋದಂತ ನೋಡೋಣ. ಅದಕ್ಕೆ ಮುಂಚೆ ನೋಡಿ, ಈ ತರ ಇರುತ್ತೆ ಇದು. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ಹೆಲ್ತ್ ವೈಸ್ ಅಂತೂ ತುಂಬಾ ಒಳ್ಳೇದಿದು ಹೆಲ್ತಿಗೆ. ಯಾರಿಗಾದ್ರೂ ಡೈಜೆಷನ್ ಪ್ರಾಬ್ಲಮ್ ಇದ್ರೆ ಚೆನ್ನಾಗಿ ಡೈಜೆಷನ್ ಆಗುತ್ತೆ. ಮತ್ತೆ ವೆಯ್ಟ್ ಲಾಸ್ ಅಂತೂ ಬೆಸ್ಟ್ ಆಪ್ಷನ್ ಅಂತಾನೆ ಹೇಳ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಈಗ ಹೇಗ್ ಮಾಡೋದಂತ ನೋಡೋಣ. ಇದು ಬೇಯಕ್ಕೆ ಇಟ್ಬಿಟ್ಟು ಬಂದು ನಾನು ಆಮೇಲೆ ಏನೇನೇ ಪ್ರೊಸೀಜರ್ ಇದೆ ಅಂತ ತೋರಿಸ್ತೀನಿ. ಫಸ್ಟ್ ಬೇಯಿಸ್ಕೋಬೇಕು. ಇದು ಸಿಪ್ಪೆ ಇರುತ್ತಲ್ಲ, ಇದು ಮೇಲ್ಗಡೆ ಈ ತರ ಲೇಯರ್ನೆಲ್ಲಾನು ತಕ್ಕೊಬೇಕು. ಈ ತರ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಕಬಾಬು. ನೀವೆಲ್ಲಾ ರೆಸಿಪಿನೂ ಟ್ರೈ ಮಾಡಿರ್ತೀರಾ, ಇದೊಂದು ರೆಸಿಪಿನ ಟ್ರೈ ಮಾಡಿ, ನಿಜವಾಗ್ಲೂ ಸಖತ್ತಾಗಿರುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ಹೇಳಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಹಾಗೇನೆ ರೆಸಿಪಿ ನಿಮ್ಗೆ ಏನಾದ್ರೂ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೇನೆ ಇನ್ಮೇಲೆ ವಿಡಿಯೋಸ್ ಡೈಲಿ ಬರುತ್ತೆ, ವಾಚ್ ಮಾಡಿ. 2 days once ಆದ್ರೂ ಇನ್ಮೇಲೆ ವಿಡಿಯೋಸ್ಗಳನ್ನ ಬಿಡ್ತೀನಿ. ಯಾಕಂದ್ರೆ ಲೈವ್ ಮಾಡಿದಾಗೆಲ್ಲ ಎಲ್ಲ ಕೇಳ್ತಾ ಇದ್ರು, ನಿಮ್ ವಿಡಿಯೋಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀವಿ, ನೀವು ವಿಡಿಯೋಸೇ ಆಗ್ತಾ ಇಲ್ಲ ಏನಕ್ಕೆ ಅಂತೆಲ್ಲ ಹೇಳ್ಬಿಟ್ಟು ಕೇಳ್ತಾ ಇದ್ರು.
ಹಾಗಾಗಿ ಇನ್ಮೇಲೆ ಅಪ್ಲೋಡ್ ಮಾಡೋಣ ಅನ್ಕೊಂಡಿದ್ದೀನಿ. ಹಾಗಾಗಿ ಈ ರೆಸಿಪಿ ಒಂದು ಒಳ್ಳೆ ಬೆಸ್ಟ್ ರೆಸಿಪಿ. ಈಗ ಹೆಲ್ತಿ ಲೈಫ್ ಸ್ಟೈಲ್ ಎಲ್ಲ ಹೋಗ್ಬಿಟ್ಟಿದೆ. ನಾವು ಇವಾಗ್ಲೇನೆ ಸ್ವಲ್ಪ ಎಚ್ಚರಿಕೆಯಿಂದ ಇದ್ದು ನಾವು ಹೆಲ್ದಿಯಾಗಿ ಲೈಫ್ ಸ್ಟೈಲ್ನ ಲೀಡ್ ಮಾಡಿದ್ರೆ ಏನಾದರೂ ಹುಷಾರಿಲ್ಲ ಅಥವಾ ಮತ್ತೊಂದು ಏನಾದರೂ ಆದರೆ ಅದು ತಡ್ಕೊಳ್ಳೋ ಶಕ್ತಿ ಇರುತ್ತೆ ಬಾಡಿಗೆ ಅಂತೇಳಿ ನಾನು ಇವಾಗ ಸ್ಟೈಲೆಲ್ಲ ನಾನು ಚೇಂಜ್ ಮಾಡ್ಕೊಂಡಿದ್ದೀನಿ. ಆದಷ್ಟು ಸ್ವಲ್ಪ ವೆಯ್ಟ್ ಗೇನ್ ಕೂಡ ಆಗಿದೆ, ಜೊತೆಗೆ ವೆಯ್ಟ್ ಲಾಸ್ ಕೂಡ ಮಾಡೋಣ ಅಂತ ಅಂದ್ಬಿಟ್ಟು ಆ ವಿಡಿಯೋಸ್ಗಳು ಇನ್ಮೇಲೆ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ. ನೋಡಿ ಇವಾಗ ನಾನು ಯಾವ ಥರ ಇದನ್ನು ಬಿಡಿಸ್ತಾ ಇದ್ದೀನಿ. ಇದರ ಲೇಯರ್ನೆಲ್ಲ ತಕ್ಕೊಬೇಕು. ಈ ಥರ ಬರುತ್ತೆ. ಎಲ್ಲಾನು ಇದೇ ಥರ ಕ್ಲೀನ್ ಮಾಡ್ಕೊಳ್ತೀನಿ. ಕಟ್ ಮಾಡಿ ಇದಿಷ್ಟು ಸಿಪ್ಪೆ, ಇದಿಷ್ಟು ಪಕ್ಕಕ್ಕೆ ಇಟ್ಕೊಳ್ಳೋಣ. ಇದೇನು ಬೇಕಾಗಲ್ಲ ಸಿಪ್ಪೆ. ಈಗ ನೋಡಿ ಇದು ಹಲಸಿನಕಾಯಿದು, ಇದು ಒಂದೊಂದು ಸೈಡಲ್ಲಿ ಸ್ವಲ್ಪ ಏಟು ಬಿದ್ದಿರುತ್ತಲ್ಲ, ಈ ಥರ ಆಗಿರುತ್ತೆ. ಅದನ್ನು ಈ ಥರ ಕಟ್ ಮಾಡಿಕೊಂಡ್ರೆ ನಾನು ಈಸಿಯಾಗೇ ಕಟ್ ಮಾಡ್ಕೊಬೋದು. ಅಂದರೆ ಏಟು ಬಿದ್ದುಬಿಟ್ಟಿರುತ್ತಲ್ಲ ಕಟ್ ಮಾಡಬೇಕಾದ್ರೆ ಸ್ವಲ್ಪ ಇದಾಗಿರುತ್ತೆ. ಒಂದೆರಡು ಆ ಥರ ನೋಡಿ ಅಷ್ಟೇ. ಇವಾಗ ಇದನ್ನು ನಾನು ವಾಶ್ ಮಾಡಿಬಿಟ್ಟು ಬೇಯ್ಲಿಕ್ಕೆ ಇಟ್ಕೊಳ್ತೀನಿ. ಬೇಯಿಸ್ಕೊಬೇಕು, ಇಲ್ಲಾಂದ್ರೆ ಒಂದು 2 ವಿಷಲ್ಸ್ ತಗೊಂಡ್ರೆ ಸಾಕಾಗುತ್ತೆ. ಇವಾಗ ಅದಕ್ಕೆ ಇಟ್ಬಿಟ್ಟು ನಾನೋಗಿ ಫ್ರೆಶ್ ಅಪ್ ಆಗಿ ಬರ್ತೀನಿ ಸ್ನಾನ ಮಾಡಿಕೊಂಡು. ಆಮೇಲೆ ಇದ್ರ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇವಾಗ ನಾನೊಂದು ಕುಕ್ಕರಲ್ಲಿ ಬೇಯಕ್ಕೆ ಇಟ್ಕೊಳ್ತೀನಿ. ಇನ್ನು ನೀವು ಈ ತರ ಸಿಪ್ಪೆ ತೆಗಿಲಿಕ್ಕೆ ಆಗ್ಲಿಲ್ಲ ಅಂತಂದ್ರೆ ನೀವು ಬೆಳ್ಳುಳ್ಳಿ ಕುಟಾಣಿ ಬರುತ್ತಲ್ಲ ಅದ್ರಲ್ಲಿ ಜಜ್ಜಿಬಿಟ್ಟು ಕೂಡ ಸಿಪ್ಪೆನ ರಿಮೂವ್ ಮಾಡ್ಕೊಂಡು ಈ ತರ ಕ್ಲೀನ್ ಮಾಡಿ ಒಂದು ಕುಕ್ಕರಿಗೆ ಹಾಕೊಂಡು ವಾಶ್ ಮಾಡ್ಕೊಂಡಿದ್ದಾದ್ಮೇಲೆ ಅದಕ್ಕೆ ಎಷ್ಟು ಬೇಕಷ್ಟು ನೀರನ್ನ ಹಾಕೊಂಡು ಒಂದು 2 ವಿಷಲ್ಸ್ ತಗೊಂಡಬೇಕಾಗುತ್ತೆ. ಇದಕ್ಕೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ. ನೀವು ಆ ಥರನಾದ್ರೂ ಬೆಳ್ಳುಳ್ಳಿ ಕುಟಾಣಿಯಲ್ಲಿ ತೆಗ್ದಿಬೋದು. ಅದ್ರ ಸಿಪ್ಪೆ ಎಲ್ಲಾನು ಆರಾಮಾಗಿ ಬರುತ್ತೆ. ಚಾಕಲ್ಲಿ ತೆಗೆದ್ರೆ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿ ಅಷ್ಟೇನೆ. ಬೇಕು ಅಂತಂದ್ರೆ ಈ ಟ್ರಿಕ್ ಫಾಲೋ ಮಾಡಿ ಆಯ್ತಾ. ಇದು 2 ವಿಷಲ್ಸ್ ಬರ್ಲಿ. ಇವಾಗ ಫ್ರೆಶ್ ಅಪ್ ಆಗಿ ಬಂದೆ. ನೋಡಿ ನೀರು ಕೂಡ ಸರಿಯಾಗಿ ಒರೆಸಿಲ್ಲ ನನ್ನ ತಲೆಯಲ್ಲಿ, ಯಾಕಂದ್ರೆ ಲೇಟ್ ಆಗ್ಬಿಡುತ್ತೆ ಅಂತೇಳಿ. ನಮ್ಮ ಯಜಮಾನ್ರು ಇವಾಗ ಟಿಫನಿಗೆ ಬರ್ತಾರೆ. ಅಷ್ಟೊತ್ತಿಗೆ ಇದೆಲ್ಲ ರೆಡಿ ಮಾಡ್ಕೊಬೇಕು. ಇದ್ರ ಜೊತೆಗೆ ಸ್ವಲ್ಪ ಟೊಮೊಟೊ ಸಾಂಬಾರ್ ಮಾಡೋಣ ಅನ್ಕೊಂಡಿದೀನಿ. ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನ್, ಡಿಫ್ರೆಂಟ್ ಆಗಿ ಮಾಡ್ತಾ ಇರೋದು. ಬನ್ನಿ ನೋಡೋಣ ಈಗ ಹೇಗ್ ಮಾಡೋದು ಅಂತ ಆಯ್ತಾ. ಈಗ ನಾನು ಸ್ನಾನಕ್ಕೆ ಬರೋಷ್ಟ್ರಲ್ಲಿ ಇದು ಕೂಡ ರೆಡಿ ಆಗಿದೆ. ವಿಶಿಲ್ ಎಲ್ಲ ನೋಡಿ ಹೋಗಿದೆ. ಇದು ತಣ್ಣಗಾದ್ಮೇಲೆ ನಾವು ಕಬಾಬ್ಗೆ ರೆಡಿ ಮಾಡ್ಕೊಳ್ಳೋದು ಸಾಧ್ಯ. ಹಾಗಾಗಿ ನೀವು ಜಾಸ್ತಿ ಕ್ವಾಂಟಿಟಿಲಿ ಮಾಡ್ತಿದ್ದೀನಿ ಅಂತ ಅಂದ್ರೆ ಹಲಸಿನ ಬೀಜನ ನೀವು ಇನ್ನೂ ಸ್ವಲ್ಪ ಜಾಸ್ತಿನೇ ಇಲ್ಲಿ ಬೇಯಕ್ಕೆ ಇಟ್ಕೊಬಹುದು. ನಾನಿಲ್ಲಿ ಒಂದು ಟೈಮ್ಗೆ ಮಾಡ್ತಾ ಇರೋದ್ರಿಂದ ಹಾಗಾಗಿ ಸ್ವಲ್ಪನ ತಗೊಂಡಿದ್ದೀನಿ. ನೀವು ಬೇಕು ಅಂತಂದ್ರೆ ಜಾಸ್ತಿನೂ ಕೂಡ ತಗೊಳ್ಬಹುದು. ಚೆನ್ನಾಗಿರುತ್ತೆ. ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ ಈ ರೆಸಿಪಿ. ನೀರೆಲ್ಲಾನು ಚೆಲ್ಕೊಂಡು ಸಪರೇಟ್ ಮಾಡ್ಕೋಬೇಕು. ಇವಾಗ ಇದು ಬೇಯಿಸ್ಕೊಂಡಿರೋ ನೀರೆಲ್ಲ ನಾನು ಸಪ್ರೇಟ್ ಮಾಡಿ ಈ ತರ ಇಟ್ಕೊಂಡಿದ್ದೀನಿ ನಾನು. ಇದು ತಣ್ಣಗಾಗ್ಬೇಕು. ನೋಡ್ತಾ ಇರ್ಬೇಕು ನೀವು ಎಷ್ಟು ಚೆನ್ನಾಗಿ ಬೆಂದಿದೆ ಅಂತೇಳಿ. 2 ವಿಷಲ್ ಸಾಕಾಗುತ್ತೆ. ಇದು ಚೆನ್ನಾಗಿ ತಣ್ಣಗಾಗ್ಬೇಕು. ಇಲ್ಲ ಅಂತಂದ್ರೆ ಅದು ನಾವು ಕಬಾಬ್ ಮಾಡ್ಲಿಕ್ಕೆ ಉಂಡೆ ಕಟ್ತೀವಲ್ಲ ಆಗ ಬರೋದಿಲ್ಲ. ಹಾಗಾಗಿ ತಣ್ಣಗಾಗೋದಿಕ್ಕೆ ಬಿಡಿ. ನಾನು ಅಷ್ಟೊತ್ತಿಗೆ ನನ್ನ ಮಗನು ಬಂದ. ಅವ್ನಿಗೆ ಇದು ಹಲಸಿನ ಬೀಜನ ಬೇಯಿಸ್ಕೊಡೋದು ಅಂದ್ರೆ ತುಂಬಾ ಇಷ್ಟ. ಅದಕ್ಕೆ ಅವನು ಬೇಕಮ್ಮ ಅಂತ ಹೇಳಿ ಬಂದ. ಸರಿ ಅಂತ ಏನ್ ಮಾಡೋದು ಅಂತೇಳಿ ಅವನಿಗೂ ಸ್ವಲ್ಪ ಕೊಟ್ಟೆ. ಅಲ್ಲೇ ತಿಂತಾ ಇದ್ದ. ಅವನಿಗೆ ತುಂಬಾ ಇಷ್ಟ ಆಗುತ್ತೆ ಇದು ಹಲಸಿನಕಾಯಿ ಬೀಜ. ನನಗೆ ಬೇಯಿಸಿದ್ರು ಇಷ್ಟ ಆಗುತ್ತೆ, ಮತ್ತೆ ಸುಟ್ರು ಇಷ್ಟ ಆಗುತ್ತೆ. ತುಂಬಾ ಚೆನ್ನಾಗಿ ಬರುತ್ತೆ. ಸುಟ್ಕೊಂಡು ತಿಂದ್ರೆ ಇನ್ನೂ ಒಂದು ಎಕ್ಸ್ಟ್ರಾ ಫ್ಲೇವರ್ ಅಂತಾನೆ ಹೇಳ್ಬೋದು. ಅಷ್ಟು ಚೆನ್ನಾಗಿ ಬರುತ್ತೆ. ನನ್ನ ಮಗನ್ಗೆ ನಾನು ಬೇಯಿಸಿ ಕೊಟ್ಟಿದ್ದೀನಿ. ಇನ್ನ ನಾವು ಊರ್ ಕಡೆ ಎಲ್ಲ ಇದ್ರೆ ಒಲೆಯಲ್ಲಿ ಬರುತ್ತಲ್ಲ ಅಲ್ಲೇ ಸುಡ್ತೀವಿ. ಅದು ಎಷ್ಟು ಚೆನ್ನಾಗಿ ಟೇಸ್ಟ್ ಆಗಿ ಇರುತ್ತೆ ಗೊತ್ತಾ. ಗ್ಯಾಸ್ ಅಲ್ಲಿ ಸುಡೋದಕ್ಕಿಂತ ಒಲೆಯಲ್ಲಿ ಸುಟ್ರೇನೆ ಇನ್ನೂ ಟೇಸ್ಟ್ ಆಗಿ ಬರುತ್ತೆ ಅಂತಾನೆ ಹೇಳ್ಬೋದು. ನಿಮಿಗೂ ಯಾರ್ಯಾರಿಗೆ ಹಲಸಿನಕಾಯಿ ಬೀಜ ಸುಟ್ರೆ ಇಷ್ಟನಾ ಅಥವಾ ಈ ತರ ಬೇಯಿಸ್ಕೊಂಡು ತಿಂದ್ರೆ ಇಷ್ಟನಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ನಮಗಂತೂ ಸುಟ್ರು ಚೆನ್ನಾಗಿರುತ್ತೆ, ಬೇಯಿಸಿದ್ರು ಚೆನ್ನಾಗಿರುತ್ತೆ. ಅದ್ರ ಸುಟ್ಕೊಂಡು ತಿಂದ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಹೇಳಿ ಅಷ್ಟೇನೆ. ಇನ್ನ ಇವಾಗ ನಾನು ಫಸ್ಟ್ ಇಲ್ಲಿ ರೈಸ್ಗೆ ಇಟ್ಕೊಂಡ್ಬಿಡೋಣ ನನಗೆ ಅಂತ ಹೇಳ್ಬಿಟ್ಟು ಕೆಂಪು ರೈಸ್ನ ಬಾಯ್ಲ್ಡ್ ರೈಸ್ನ ತರಿಸಿದ್ದೀನಿ. ಯಾಕಂತಂದ್ರೆ ನಾನು ವೆಯ್ಟ್ ಲಾಸ್ ಮಾಡ್ತಾ ಇರೋದ್ರಿಂದ ಈಗ ರೈಸ್ ಎಲ್ಲ ನಾನು ಸ್ಟಾಪ್ ಮಾಡಿದ್ದೀನಿ. ಆದಷ್ಟು ಕಡಿಮೆ ತಗೊಳ್ತಾ ಇದ್ದೀನಿ. ಅಂದ್ರೆ ನಾನು ಒಂದೇ ಸಲ ಸ್ಟಾಪ್ ಮಾಡಿಲ್ಲ, ಸ್ವಲ್ಪ ಸ್ವಲ್ಪ ಡೈಲಿ ಸ್ಟಾಪ್ ಮಾಡ್ತಾ ಇದ್ದೀನಿ. ಒಂದೇ ಸಲ ಬಿಟ್ಬಿಟ್ರೆ ಅದು ಸಡನ್ ಆಗಿ ಅವಾಗಿಂದ ಮಾಡ್ಕೊಂಡು ಬಂದಿರೋ ಅಂತದ್ದು ಫಾಲೋ ಮಾಡ್ತಾ ಇರ್ತೀವಲ್ವಾ, ಏನೋ ಒಂಥರ ಅನಿಸ್ತಿರುತ್ತೆ. ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಬಾಡಿಗೆ ಇಂಟ್ರೊಡ್ಯೂಸ್ ಮಾಡಿಸ್ತಾ ಇದ್ರೆ ಅವಾಗ ಅದು ಅಡ್ಜಸ್ಟ್ ಆಗುತ್ತೆ ಅಂತ ಹೇಳಿ ಸ್ವಲ್ಪ ಸ್ವಲ್ಪನೇ ನಾನು ರೈಸ್ನೆಲ್ಲ ನಾನು ಕಡಿಮೆ ಮಾಡ್ತಾ ಇದ್ದೀನಿ. ಆ ತರ ಮಾಡೋದ್ರಿಂದ ನಮ್ಮ ಬಾಡಿಗೆ ಅದು ಅಡ್ಜಸ್ಟ್ ಆಗ್ತಿದೆಯಾ ಇಲ್ವಾ ಅಂತ ನಮಗೂ ಕೂಡ ಗೊತ್ತಾಗುತ್ತೆ ಅಂತ ಹೇಳಿ ಅಷ್ಟೇನೆ. ನೀವು ನಿಮ್ಮ ಬಾಡಿಗೆ ಹೇಗೆ ಅಡ್ಜಸ್ಟ್ ಆಗುತ್ತೆ ಹೇಗೆ ಮಾಡ್ಕೊಳ್ಳಿ. ಈಗ ನಾನು ಮೊದಲಿಗೆ
ರೈಸ್ ಇಟ್ಟಿದಾದ್ಮೇಲೆ ಟೊಮೊಟೊ ಸಾರನ್ನ ಮಾಡ್ಕೊಳ್ಳೋಕೆ ಒಂದು 4 ಟೊಮೆಟೊನ ನಾನು ಚೆನ್ನಾಗಿ ಬೇಯಿಸಿಟ್ಕೊಂಡಿದ್ದೀನಿ. ಅದ್ರ ಜೊತೆಗೇನೆ ಹಸಿಮೆಣಸಿನ್ಕಾಯಿನ ಒಂದು 3ನ ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಇದ್ರ ಜೊತೆಗೇನೆ 1 ಸ್ಪೂನ್ ಜೀರಿಗೆ, ಒಂದ 7ರಿಂದ 8 ಬೆಳ್ಳುಳ್ಳಿ ಎಲಕ್ಲು ಅಂಡ್ ಸ್ವಲ್ಪ ಹುಣಸೆ ಹಣ್ಣು, ಸ್ವಲ್ಪ ಕಾಯಿ ತುರಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಸ್ಪೂನ್ ಆಗೋಷ್ಟು ಪೆಪ್ಪರ್. ಇದಕ್ ಮೇನ್ ಕಾಯಿ ಹಾಕ್ಲೇಬೇಕು ನೀವು. ಕಾಯಿ ಹಾಕಿದ್ರೇನೆ ಇದು ಸಾಂಬಾರು ಚೆನ್ನಾಗಿರೋದು, ಅಷ್ಟು ಚೆನ್ನಾಗಿ ಬರುತ್ತೆ. ಇವಾಗ ನಾನು ಇದನ್ನ ಹೇಗ್ ಮಾಡೋದು ಅಂತ ನೋಡೋಣ. ಒಂದ್ ಕಡಾಯಿಗೆ ಅಂದ್ರೆ ನಾನು ಒಂದ್ ಮಡಕೆನೆ ತಗೊಂಡಿದ್ದೀನಿ. ಇದಕ್ಕೆ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಮತ್ತೆ ಹಿಂಗನ್ನ ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವನು ಕೂಡ ಸೇರಿಸ್ಬಿಟ್ಟು 1 ಕಪ್ ಆಗೋಷ್ಟು ಈರುಳ್ಳಿನ ಹಾಕೊಂಡಿದ್ದೀನಿ. ಅಂದ್ರೆ ಇದು ಚಿಕ್ಕ ಕಪ್ಪಲ್ಲಿ 1 ಕಪ್ ಆಗೋಷ್ಟು ಈರುಳ್ಳಿ, ಅಂದ್ರೆ ಒಂದು ಮೀಡಿಯಂ ಸೈಜ್ ಅಷ್ಟು ಬರುತ್ತೆ. ಇದಕ್ಕೇನೆ 1.5 ಸ್ಪೂನ್ ಅಷ್ಟು ಅಚ್ಕಾರದ ಪುಡಿನ ಹಾಕೊಂಡಿದ್ದೀನಿ, ಅಂದ್ರೆ ಸ್ವಲ್ಪ ಚೆನ್ನಾಗಿ ಕಲರ್ ಬರುತ್ತೆ ಅಂತ ಹೇಳಿ. ಇದು ಹಾಕಿದ್ಮೇಲೆ ಇದನ್ನ ಸೀಸರಿಕ್ ಹೋಗ್ಬಾರ್ದು, ಕಡಿಮೆ ಉರಿಯಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಂಡು ನಾವು ಬೇಯಿಸ್ಕೊಂಡಿರ್ತೀವಲ್ಲ ಟೊಮೆಟೊ, ಅದನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇದೇನ್ ಜಾಸ್ತಿ ಉರಿ ಅಗತ್ಯ ಇರಲ್ಲ, ಯಾಕಂದ್ರೆ ನಾವು ಮೊದ್ಲೇನೆ ಬೇಯಿಸ್ಕೊಂಡಿರ್ತೀವಲ್ಲ, ಅದು ಸ್ವಲ್ಪ ಹಸಿ ಸ್ಮೆಲ್ ಹೋಗ್ಬೇಕು, ಅಲ್ಲಿವರೆಗೂ ಬೇಯಿಸ್ಕೊಂಡ್ರೆ ಸಾಕಾಗತ್ತೆ. ಇನ್ನು ಅದಕ್ಕೇನೆ ಮಿಕ್ಸರ್ ಜಾರಿಯಲ್ಲಿ ಇನ್ನೊಂದ್ ಸ್ವಲ್ಪ ಮಸಾಲೆ ಉಳ್ದಿತ್ತಲ್ಲ ಅದನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು, ಈಗ ನನಗೆ ಸಾಂಬಾರ್ ಕ್ವಾಂಟಿಟಿ ಎಷ್ಟು ಬೇಕು ಅಷ್ಟು ನೀರ್ನ ಸೇರಿಸ್ಕೊಂಡು ಇದಕ್ಕೇನೆ 1 ಸ್ಪೂನ್ ಆಗೋಷ್ಟು ಮನೇಲೆ ಮಾಡಿರೋಂಥ ಸಾಂಬಾರ್ ಪೌಡರು, 2 ಸ್ಪೂನ್ ತಗೊಂಡಿದ್ದೀನಿ. ಅಂಡ್ ಇದ್ರ ಜೊತೆಗೇನೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಬೇಕು. ಇದು ಕುದಿತಾ ಇರ್ಲಿ, ಪಕ್ಕಕ್ಕೆ ಎತ್ತಿ ಇಟ್ಕೊಳ್ಳೋಣ. ನಾನು ಹಿಂಗೇನೆ ಮಾಡೋದು, ಟೈಮ್ ಅಡ್ಜಸ್ಟ್ ಆಗುತ್ತೆ ಅಂತ ಹೇಳಿ. ಇದು ಬೇಯೋಷ್ಟೊತ್ತಿಗೆ ನಾನು ಸ್ವಲ್ಪ ಬೇರೆ ಹಲಸಿನಕಾಯಿ ಕಬಾಬ್ ಹೇಳದ್ನಲ್ಲ, ಆ ರೆಸಿಪಿನ ಮಾಡ್ಕೊಳ್ಳೋದಿಕ್ಕೆ ರೆಡಿ ಮಾಡ್ಕೊಳ್ತೀನಿ. ಇದು ಚೆನ್ನಾಗಿ ಬೆಂದಿ ತಣ್ಣಗಾಗಿತ್ತು ಅಷ್ಟೊತ್ತಿಗೆ, ನಾನು ಇದನ್ನೆಲ್ಲ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಇದನ್ನ ಇವಾಗ ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ಪಲ್ಸ್ ರೀತಿ ಮಾಡ್ಕೊಂಡ್ರೆ ಅದು ಚೆನ್ನಾಗಿ ಪುಡಿ ಆಗುತ್ತೆ. ಯಾವುದೇ ರೀತಿ ನೀರ್ನ ಸೇರಿಸ್ಲಿಕ್ಕೆ ಹೋಗ್ಬಾರ್ದು, ಅದರಲ್ಲೇನೆ ನೀರಿನ ಅಂಶ ಇರುತ್ತೆ. ಅಂದ್ರೆ ಈಗ ನಾವು ಒಡೆಗೆಲ್ಲ ಕಾಳನ್ನ ನೆನ್ಸ್ಬಿಟ್ಟು ಹೇಗೆ ನೀರ್ ಹಾಕ್ದೇನೆ ರುಬ್ಕೊಳ್ತೀವಿ, ಇದನ್ನು ಅದೇ ತರನೇ ರುಬ್ಕೊಬೇಕು. ಯಾರ್ಯಾರಿಗೆ ಗೊತ್ತಿಲ್ಲ, ಹಾಗಾಗಿ ಗೊತ್ತಿರೋರ್ಗೆ ಹಾಗೇನೆ ನಿಮ್ ಮಾಡ್ಕೋಬಹುದು, ಗೊತ್ತಿಲ್ಲ ಅಂತಂದವ್ರಿಗೆ ಈ ತರ ಹೇಳ್ತಾ ಇದ್ದೀನಿ ಅಷ್ಟೇನೆ. ಅದೇ ಹೆಂಗ್ ಮಾಡ್ಕೊಳ್ತೀವಿ ಇದನ್ನು ಕೂಡ ಹಾಗೇನೆ ಮಾಡ್ಕೊಳ್ಳೋದು. ಸ್ವಲ್ಪ ಪಲ್ಸ್ ರೀತಿ ಮಾಡ್ಕೊಬೇಕು, ಚೆನ್ನಾಗಿ ಬೇಗನೆ ಆಗುತ್ತೆ, 1-2 ನಿಮಿಷದೊಳಗಡೆನೆ ಆಗೋಗ್ಬಿಡತ್ತೆ. ಇನ್ನ ಅದಾದ್ಮೇಲೆ ಇದನ್ನ ನಾನು ಒಂದು ಬೌಲ್ ಅಲ್ಲಿ ಸೇರಿಸಿ ಇಟ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೇನೆ 2 ಬೌಲ್ ಆಗೋಷ್ಟು ಈರುಳ್ಳಿ, ಅರ್ಧ ಬೌಲ್ ಅಷ್ಟು ಕರಿಬೇವಿನ ಸೊಪ್ಪು, 1 ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1 ಕಪ್ ಆಗೋಷ್ಟು ಕಾರ್ನ್ಫ್ಲೋರು, 1.5 ಕಪ್ ಅಷ್ಟು ಕಡಲೆ ಹಿಟ್ಟು, ಸ್ವಲ್ಪ ಉಪ್ಪನ್ನ ಹಾಕ್ಬಿಟ್ಟು ಇದ್ರ ಜೊತೆಗೇನೆ 1.5 ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡರ್, ಸ್ವಲ್ಪ ಅರಿಶಿನ, ಸ್ವಲ್ಪ ಗರಂ ಮಸಾಲೆ, ಇದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಅದು ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡ್ಕೊಬೇಕು. ಇದಕ್ಕೆ ನೀವು ಬೇಕಂದ್ರೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಜಾಸ್ತಿ ಮಾಡ್ಕೊಬಹುದು, ತುಂಬಾ ರುಚಿಯಾಗಿರುತ್ತೆ. ನಾನು ಸ್ವಲ್ಪನೇ ಸೇರಿಸ್ಕೊಂಡಿದ್ದೀನಿ. ನೋಡಿ ಈ ತರ ಮಿಕ್ಸ್ ಮಾಡ್ಕೊಬೇಕು, ಈ ಹದದಲ್ಲಿ ಬರಬೇಕು, ಅದು ಕೈಗೆ ಅಂಟಬಾರ್ದು ಜಾಸ್ತಿ. ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನಾವು ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ಮಾಡ್ಕೊಬಹುದು. ಇನ್ನು ಇದು ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಆ ಕಡೆ ಸಾಂಬಾರು ಕೂಡ ರೆಡಿ ಆಗಿತ್ತು. ಅದಕ್ಕೆ ಇನ್ನು ಗಾರ್ಲಿಶಿಗೆ ಅಂತೇಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಈ ಸಾಂಬಾರು ನೀವು ಖಂಡಿತ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲಿ ಈ ಚಳಿ ಟೈಮಲ್ಲಂತೂ ಟೊಮೆಟೊ ಸಾಂಬಾರ್ ತಿಂತಾ ಇದ್ರೆ ಇನ್ನೂ ತಿನ್ನೋಣ ಅಂತ ಅನ್ಸಿರುತ್ತೆ, ಅಷ್ಟು ಚೆನ್ನಾಗಿ ಬರುತ್ತೆ. ಇನ್ನು ಈ ಕಡೆ ರೈಸ್ ಕೂಡ ಆಗಿತ್ತು, ಅದನ್ನು ಕೂಡ ಒಂದು ಪಾತ್ರೆಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊಂಡೆ. ಇನ್ನು ಈ ಕಬಾಬ್ನ ಕರಿಲಿಕ್ಕೆ ಅಂತೇಳಿ ನಾನು ಇಲ್ಲಿ ಶಾಲು ಫ್ರೈನ ಮಾಡ್ತಾ ಇದ್ದೀನಿ. ಸ್ವಲ್ಪ ಜಾಸ್ತಿ ಎಣ್ಣೆಲೇನೆ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಂದ್ರೆ ನಾನ್ ಸ್ಟಿಕ್ ಪ್ಯಾನ್ ಅಲ್ಲಿ 2-3 ಸ್ಪೂನ್ ಹಾಕ್ಬಿಟ್ಟು ಹಾಗೇನೆ ಕಟ್ಲೆಟ್ ತರನು ಕೂಡ ಮಾಡ್ಕೊಬಹುದು, ಅದನ್ನು ತೋರಿಸ್ತೀನಿ ನಾನು. ತುಂಬಾ ಚೆನ್ನಾಗಿರುತ್ತೆ. ಈಗ ಹೇಗ್ ಮಾಡೋದಂತ ನೋಡೋಣ. ಗ್ಯಾಸ್ ಮೇಲೆ ಒಂದ್ ಕಡಾಯಿ ಇಟ್ಕೊಂಡು ಎಣ್ಣೆನ ಹಾಕ್ತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಕಾದಿರ್ಬೇಕು. ಚೆನ್ನಾಗಿ ಕಾಯಿಸ್ಕೊಂಡಿದ್ದಾದ್ಮೇಲೆ ನಮ್ಗೆ ಯಾವ ಶೇಪ್ ಅಲ್ಲಿ ಬೇಕು ಆ ಶೇಪ್ ಅಲ್ಲಿ ನಾವು ಮಾಡಿ ಇಟ್ಕೊಂಡಿರ್ತೀವಲ್ವಾ ಹಲಸಿನ ಬೀಜದ ಮಿಕ್ಸ್ಚರ್, ಅದನ್ನ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳೋದಷ್ಟೇನೆ. ಲೋ ಫ್ಲೇಮ್ ಅಲ್ಲಿ ಮಾಡ್ಕೊಳ್ಳಿ. ನೀವು ತುಂಬಾ ದಪ್ಪಕ್ಕೆ ಹಾಕ್ಬಿಟ್ರೆ ಕುಕ್ ಆಗಲ್ಲ, ಮೇಲೆಲ್ಲ ಸೀದೋಗ್ಬಿಡತ್ತೆ, ಒಳಗಡೆ ಹಸಿ ಹಸಿ ಆಗೇ ಇರುತ್ತೆ. ಹಾಗಾಗಿ ನೋಡ್ಕೊಂಡು ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ ಮಾಡ್ಕೊಳ್ಳಿ. ಎಷ್ಟು ಚೆನ್ನಾಗಿತ್ತು ಗೊತ್ತಾ, ಇದ್ರ ಮುಂದೆ ಯಾವ ಚಿಕನ್ ಕಬಾಬು ಇಲ್ಲ, ಅಷ್ಟು ಚೆನ್ನಾಗಿ ಬಂದಿತ್ತು. ನಾನು ಕೂಡ ಇದು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ಇನ್ನೂ ನಾವು ಮಾಡ್ಬೇಕು ಅಂತ ಅನಿಸ್ತಾ ಇತ್ತು, ಇನ್ನು ಜಾಸ್ತಿ ಮಾಡಿದ್ರೆ ಚೆನ್ನಾಗಿರ್ತಿತ್ತಲ್ಲ ಅಂತ ಅನಿಸ್ತಾ ಇತ್ತು. ಇನ್ನು ಅದೇ ತರ ಈಗ ಕಟ್ಲೆಟ್ನು ಕೂಡ ನಾನು ಮಾಡ್ಕೊಂಡಿದ್ದೀನಿ. ಇದು ಒಡೆ ತರ ಬಂದಿತ್ತು ನೋಡ್ಲಿಕ್ಕೆ, ಬಟ್ ಟೇಸ್ಟ್ ಮಾತ್ರ ಕಬಾಬ್ಗಿಂತನೂ ಯಾವುದೇ ರೀತಿ ಕಡಿಮೆ ಇಲ್ಲ ಅನ್ನೋ ತರಾನೇ ಇತ್ತು.
ನೀವು ಒಂದ್ಸಲ ಟ್ರೈ ಮಾಡ್ಬಿಟ್ಟು ನಂಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಾನು ಮಾಡ್ತಾ ಇರುವಾಗಲೇ ನಮ್ಮ ಹುಡುಗನ್ ಕೊಟ್ಟೆ, ತುಂಬಾ ಚೆನ್ನಾಗಿ ಬಂದಿದೆ ಅಂತ ಹೇಳ್ದ. ಹಾಗಾಗಿ ನಾನು ತಿನ್ನೋಣ ಅಂತ ಹೇಳಿ ತಿಂತಾ ಇದ್ದೀನಿ. ಈಗ ನಾನು ಕೂಡ ತಿನ್ಬಿಟ್ಟು ಟೇಸ್ಟ್ ತುಂಬಾ ಚೆನ್ನಾಗಿದೆ ಅಂತ ಅದನ್ನೇ ಹೇಳ್ತಾ ಇದ್ದೀನಿ. ವಾಯ್ಸ್ ಡಿಸ್ಟರ್ಬೆನ್ಸ್ ಇತ್ತು, ಹಾಗಾಗಿ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ನನ್ಗೆ ಅದು ಎಕ್ಸೈಟ್ಮೆಂಟ್ ತಡೆಯಕ್ಕೆ ಆಗ್ಲಿಲ್ಲ, ಯಾಕಂದ್ರೆ ಅಷ್ಟು ರುಚಿಯಾಗಿ ಬಂದಿತ್ತು, ಇನ್ನು ತಿನ್ನೋಣ ಅಂತ ಅನ್ನಿಸ್ತಾ ಇತ್ತು. ಹಾಗಾಗಿ ಮಾಡ್ತಾ ಇರ್ಬೇಕಾದ್ರೆ ನಾನು ಒಂದೆರಡು ಪೀಸ್ ತಿಂದೆ, ತುಂಬಾ ಚೆನ್ನಾಗಿತ್ತು. ನೀವು ನಿಮ್ಮ ಮನೇಲಿ ಖಂಡಿತ ಟ್ರೈ ಮಾಡಿ. ಬೀಜ ಸುಮ್ನೆ ಬಿಸಾಡೋದಕ್ಕಿಂತ ಅಥವಾ ಸಾಂಬಾರ್ ಮಾಡೋದಕ್ಕಿಂತ ಅದ್ರಲ್ಲೇನೆ ಈ ತರ ಒಂದು ರೆಸಿಪಿನ ಟ್ರೈ ಮಾಡಿ, ಎಕ್ಸಲೆಂಟ್ ಅಂತಾನೆ ಹೇಳ್ಬೋದು. ಅಷ್ಟು ಚೆನ್ನಾಗಿ ಕೂಡ ಬಂದಿತ್ತು. ಇನ್ನು ಇದೇ ತರ ನಾನು ಎಲ್ಲಾನು ಫ್ರೈ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನನ್ಗೆ ಇಲ್ಲಿ ಒಂದು 3 ಟೈಮ್ಸ್ ನಾನು ಇಲ್ಲಿ ಫ್ರೈ ಮಾಡ್ಕೊಂಡೆ. ನೀವು ಶಾಲು ಫ್ರೈ ಮಾಡ್ತೀನಿ ಅಂತಂದ್ರೆ ನೀವು ನಾನ್ ಸ್ಟಿಕ್ ಪ್ಯಾನ್ ಅಲ್ಲಿ ಕೂಡ ಇನ್ನೂ ಕಡಿಮೆ ಆಯಿಲ್ ನ ಬಳಸ್ಕೊಂಡು ಮಾಡ್ಕೊಬಹುದು, ಅಷ್ಟು ಚೆನ್ನಾಗಿರುತ್ತೆ. ಇನ್ನು ಅಷ್ಟೊತ್ತಿಗೆ ನಮ್ಮ ಮನೆಯವ್ರಿಗೋಸ್ಕರ ಪಕ್ಕದಲ್ಲೇನೆ ರೈಸ್ ಇಟ್ಟಿದ್ದೆ. ಅಂದ್ರೆ ಅವರು ಬಾಯ್ಲ್ಡ್ ರೈಸ್ ಎಲ್ಲ ತಿನ್ನಲ್ಲ, ನಾನ್ ಮಾತ್ರ ತಿನ್ನೋದು. ಹಾಗಾಗಿ ಇನ್ನು ಈ ಕಟ್ಲೆಟ್ ಕೂಡ ಬೇಯ್ಲಿಕ್ಕೆ ಇಟ್ಟಿದ್ನಲ್ಲ, ಇದು ಕೂಡ ಚೆನ್ನಾಗಿ ಬೆಂದಿತ್ತು. ಕಟ್ಲೆಟ್ಗಿಂತನೂ ಕಬಾಬ್ ತುಂಬಾ ಟೇಸ್ಟ್ ಅಂತಾನೆ ಹೇಳ್ಬೋದು. ಖಂಡಿತ ಟ್ರೈ ಮಾಡಿ, ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಸಕ್ಕದಾಗಿದೆ. ನಾನು ನೆಕ್ಸ್ಟ್ ಟೈಮ್ ಮಾಡಿದ್ರೆ ಜಾಸ್ತಿ ಮಾಡ್ತೀನಿ, ನಿಜವಾಗ್ಲೂ ಅಷ್ಟು ಚೆನ್ನಾಗಿದೆ. ಹಾಗೇನೆ ಇದು ಕಟ್ಲೆಟ್ ತರ ಮಾಡ್ಕೊಂಡಿದ್ದೀನಿ ನಾನು. ಸ್ವಲ್ಪ ಕಬಾಬು ನೋಡಿ, ಸ್ವಲ್ಪ ಕಬಾಬು ಇನ್ನು ಕೂಡ ಫ್ರೈ ಮಾಡೋದಿದೆ. ಇದು ಫ್ರೈ ಎಲ್ಲ ಆದ್ಮೇಲೆ ನಾನು ತೋರಿಸ್ತೀನಿ ನಿಮ್ಗೆ. ಎಷ್ಟು ಚೆನ್ನಾಗಿದೆ ಅಂದ್ರೆ ಟೇಸ್ಟೇ ಬೇರೆ ತರ, ಅಷ್ಟು ಚೆನ್ನಾಗಿದೆ. ಫ್ರೆಂಡ್ಸ್, ಇವತ್ತು ಅಡಿಗೆ ಎಲ್ಲ ಮುಗಿಸೋಷ್ಟೊತ್ತಿಗೆ ಟೈಮ್ ಆಲ ಒಂದು 11 o'clock ಆಯ್ತು. ಇಷ್ಟು ಅಡಿಗೆಗಳನ್ನ ಮಾಡಿದ್ದೀನಿ, ತೋರಿಸ್ತೀನಿ ನನ್ಗೆ ಏನೇನ್ ಮಾಡಿದ್ದೀನಿ ಅಂತ ನೋಡಿ. ಮಾಮೂಲಿಯಾಗಿ ರೈಸ್ ಮಾಡ್ಕೊಂಡಿದ್ದೀನಿ. ನನಗೆ ಬಂದು ಕೆಂಪು ರೈಸ್ ಮಾಡ್ಕೊಂಡಿದ್ದೀನಿ ನೋಡಿ. ಇದು ನಮ್ಮ ಯಜಮಾನ್ರು ತಿನ್ನಲ್ಲ, ಅವ್ರು ಅಷ್ಟೊಂದು ಇಷ್ಟಪಡಲ್ಲ, ಹಾಗಾಗಿ ನಂಗೆ ತುಂಬಾ ಇಷ್ಟ ಆಗುತ್ತೆ. ಹಾಗಾಗಿ ನನ್ಗೆ ಈ ರೈಸ್ ಮಾಡ್ಕೊಂಡಿದ್ದೀನಿ. ಅಂಡ್ ಸ್ವಲ್ಪ ಎಗ್ ಕರಿ ಕೂಡ ಮಾಡಿದ್ದೆ ನೋಡಿ. ಜೊತೆಗೆ ಎಷ್ಟು ಚೆನ್ನಾಗಿದೆ ಅಂತಂದ್ರೆ, ಇದು ಹಲಸಿನ ಕಾಯ್ದು ಬೀಜ ಬರುತ್ತಲ್ಲ ಹಲಸಿನ ಒಳಗಡೆ, ಅದ್ರಲ್ಲಿ ಮಾಡಿರೋಂಥದ್ದು ತುಂಬಾ ರುಚಿಯಾಗಿದೆ. ಒಂದ್ ಸ್ವಲ್ಪ ತಿನ್ಕೊಂಡಿರ್ತೀನಿ, ಸಕ್ಕದಾಗಿದೆ. ಒಂದು ಕಟ್ಲೆಟ್ ತರ ಮಾಡಿದ್ದೀನಿ, ಹಾಗೇನೆ ಇದು ಕಬಾಬ್ ತರ ಮಾಡಿದ್ದೀನಿ. ಅದ್ರಲ್ಲೇ ಸೂಪರ್ ಆಗಿದೆ ಮಾತ್ರ, ಒಂದ್ಸಲ ಟ್ರೈ ಮಾಡಿ. ಅಂಡ್ ಇದ್ರ ಜೊತೆಗೆ ಸ್ಪೆಷಲ್ ಆಗಿ ಅಂತ ಹೇಳ್ಬಿಟ್ಟು ಟೊಮೆಟೊ ರಸಂ ಮಾಡಿದ್ದೀನಿ ನೋಡಿ. ಇಷ್ಟು ಸಕ್ಕದಾಗಿದೆ ಗೊತ್ತಾ, ಇದು ಕೂಡ ತುಂಬಾ ರುಚಿಯಾಗಿ ಬಂದಿದೆ. ಹಾಗೆ ಸೌತೆಕಾಯಿ, ಈರುಳ್ಳಿ, ಇಷ್ಟೆಲ್ಲ ಅಡಿಗೆಗಳನ್ನ ಮಾಡಿದ್ದೀನಿ. ನಮ್ಮ ಯಜಮಾನ್ರು ಕೂಡ ಇನ್ನೇನು ಬರ್ತಾರೆ. ಪ್ಲೇಟ್ ನ ಕಲರ್ಫುಲ್ ಆಗಿ ಮಾಡ್ಕೊಂಡು ತಿಂದ್ರೆ ನಿಜವಾಗ್ಲೂ ಎಷ್ಟು ಚೆನ್ನಾಗಿರುತ್ತೆ. ಹಾಗೂ ಹೆಲ್ದಿ ಆಗಿನೂ ಕೂಡ ಮಾಡ್ಕೊಂಡು ತಿನ್ಬೇಕು. ಇವತ್ತು ತುಂಬಾ ಹೆಲ್ದಿಯಾಗಿ ಮಾಡಿದ್ದೀನಿ. ಇದು ಕಬಾಬ್ ಎಲ್ಲ ನಾನು ಅಷ್ಟೊಂದು ತಿನ್ನಲ್ಲ, 1-2 ಪೀಸ್ ತಿನ್ಕೊಳ್ತೀನಿ, ಯಾಕಂದ್ರೆ ವೆಯ್ಟ್ ಲಾಸ್ ಮಾಡ್ತಿದ್ದೀನಲ್ವಾ. ನಮ್ಮ ಯಜಮಾನ್ರಿಗೆ ಈ ತರ ಚೆನ್ನಾಗಿ ಮಾಡ್ಕೊಟ್ಬಿಟ್ರೆ, ಪ್ಲೇಟಲ್ಲಿ ಕಲರ್ಫುಲ್ ಆಗಿದ್ರೆ ತುಂಬಾ ಚೆನ್ನಾಗಿ ಊಟ ಮಾಡ್ತಾರೆ ಅವರು. ಅವ್ರಿಗೋಸ್ಕರನೇ ಇಷ್ಟು ಅಡುಗೆ ಮಾಡಿದ್ದೀನಿ, ನೋಡ್ಬೇಕು ಅವ್ರು ಏನ್ ಹೇಳ್ತಾರೆ ಅಂತ. ಅವ್ರು ಬಂದಾಗ ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅಂದ್ಬಿಟ್ಟು ನಾನು ನಿಮ್ ಜೊತೆ ಶೇರ್ ಮಾಡ್ತೀನಿ. ಅವರಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಈ ತರ ಎಲ್ಲ ವೆರೈಟಿ ಮಾಡ್ಕೊಟ್ಬಿಟ್ರೆ, ಸರಿನಾ? ಇನ್ನು ಅವ್ರು ಬಂದ್ಮೇಲೆ ನಾನು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ನನಗೂ ಸಾಕಾಗ್ಬಿಡ್ತು ಕಿಚನಲ್ಲಿ ನಿಂತು. ನೋಡೋಣ ಆಮೇಲೆ ಸಿಗ್ತೀನಿ. ಈಗ ನಮ್ಮ ಮನೆಯವರು ಕೂಡ ಬಂದ್ರು. ಈಗ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲಾನು ಜೋಡಿಸ್ಕೊಂಡಿದೀವಿ. ಈ ತರ ನಾವ್ ಯಾವಾಗ್ಲೂ ನೆಲದ ಮೇಲೆ ಕುತ್ಕೊಂಡೆ ಊಟ ಮಾಡೋದು. ಈ ತರ ನೆಲದ ಮೇಲೆ ಕುತ್ಕೊಂಡು ಊಟ ಮಾಡಿದ್ರೇನೆ ಏನೋ ಒಂಥರ ತೃಪ್ತಿ. ಹಾಗಾಗಿ ಇದೇ ತರನೇ ನಾವು ಎಲ್ರ ಜೊತೆ ಕುತ್ಕೊಂಡು ನೆಲದ ಮೇಲೆನೆ ಕುತ್ಕೊಂಡು ಊಟ ಮಾಡೋ ಅಂತದ್ದು. ಇನ್ನ ಎಲ್ರಿಗೂ ಊಟ ಬಡಿಸ್ಕೊಡ್ತಾ ಇದ್ದೆ. ಸರಿ, ಇವಾಗ ಆಲ್ರೆಡಿ 11 o'clock 11:30 ಹತ್ರ ಆಗಿತ್ತು. ಇನ್ನ ನೋಡ್ತಾ ಇರ್ಬೋದು ನೀವು, ಈ ತರ ಇದೆ ಪ್ಲೇಟ್. ಇವತ್ತು ಇಷ್ಟು ಕಲರ್ಫುಲ್ ಆಗಿದೆ ಅಂತ ಹೇಳಿ ಇನ್ನ ಮನೆಯವ್ರನ್ನ ಕೇಳ್ತಾ ಇದ್ದೆ, ಹೇಗಿದೆ ಅಂತ ಹೇಳು ಅಂತ. ನೀನೇ ಕಂಡಿಡಿಬೇಕು ಚೆನ್ನಾಗೈತಲ್ಲಿ. ನಿಜ ಹೇಳು, ಫಸ್ಟ್ ಟೈಮ್ ಮಾಡಿರೋದು. ಏನ್ ಕಬಾಬ್ ಹೇಳಿದ್ರು? ಹಲಸಿನ ಬೀಜದ್ದು ಚೆನ್ನಾಯ್ತಲ್ವಾ? ಹಲಸಿನ ಬೀಜನೇ ಅದು. ಕೇಳೋನ್ನ ವಿಡಿಯೋ ಮಾಡಿದ್ದೀನಿ, ಅಪ್ಲೋಡ್ ಮಾಡ್ತೀನಲ್ಲ, ನೋಡು. ಹಲಸಿನ ಬೀಜನೇ ಅದು. ಬೇಯಿಸ್ಬಿಟ್ಟು ಕೈಯಲ್ಲಿ ಮಿಕ್ಸಿಲಿ ಸ್ವಲ್ಪ ಪುಡಿ ಮಾಡಂಗ್ ಮಾಡ್ಬಿಟ್ಟು ಮಾಮೂಲಿ ಕಬಾಬ್ ತರ ಮಾಡಿರೋದು ಅಷ್ಟೇ ಅಂತ ಹೇಳ್ತಾ ಇದ್ದೆ. ಇನ್ನು ಇವತ್ತಿನ ಬ್ಲಾಗ್ನು ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮ್ಗೆ ಏನಾದ್ರೂ ಇಷ್ಟ ಆದ್ರೆ ನಂಗೊಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.